ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಳೆಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಮತ್ತೆ ಡಿ ಗ್ಯಾಂಗ್ಗೆ ಜೈಲು ವಾಸದ ಕೆಡ್ಡ ತೋಡೋದಕ್ಕೆ ತನಿಖಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರಂತೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಭವಿಷ್ಯ ನಿರ್ಧಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಸೇರಿ 27 ದಿನವಾಯಿತು. 2 ಬಾರಿ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದ್ದು, ನಾಳೆಗೆ 2 ಬಾರಿ ಆದೇಶಿಸಿದ್ದ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ 27 ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಲಿದ್ದಾರೆ. ಎಲ್ಲ ಆರೋಪಿಗಳಿಗೂ ಅಪರಾಧ ಎಂದು ಗೊತ್ತಿದ್ದು ಕೃತ್ಯ ಕೊಲೆ ಮಾಡಿದ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯ ನಾಶ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿರೋದಕ್ಕೆ ಎಫ್ಎಸ್ಎಲ್ ವರದಿ ಪೂರಕ. ಜಾಮೀನು ಪಡೆದ್ರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. ಏಟು ಆರೋಪಿ ಅಭಿಮಾನಿ ಬಳಗ ಮುಖಾಂತರ ಸಾಕ್ಷಿ ಮೇಲೆ ಪ್ರಭಾವ. ಅಲ್ಲದೆ ಆರೋಪಿಗಳು ಹೊರಗೆ ಬಂದ್ರೆ ವಿದೇಶಕ್ಕೆ ಪರಾರಿ ಸಾಧ್ಯತೆ. ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ. ಜಾಮೀನು ಬೇಡ. ಹೀಗೆ 10ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಜೈಲು ಸೇರಿದ ಮೇಲೆ ಯಾರೂ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮನೆಯವರನ್ನ ಮಾತ್ರ ಭೇಟಿ ಆಗ್ತಾ ಇರೋ ದಾಸನಿಗೆ ಕುಟುಂಬವೇ ಮೊದಲ ಆದ್ಯತೆ ಎಂಬಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಿಗೆ ಹೋದ್ಮೇಲೆ ದಾಸನಿಗೆ ಜ್ಞಾನೋದಯ. ಕುಟುಂಬಸ್ಥರಿಗೆ ದಾಸನ ಹೆಚ್ಚು ಪ್ರಾಮುಖ್ಯತೆ. ರೆಗಡ್ ಲುಕ್, ಯದ್ವಾ ತದ್ವಾ ಮಾತಿನಿಂದ ಕುಟುಂಬಸ್ಥರ ಪಾಲಿಗೆ ವೈರಿಯಾಗಿದ್ದ ದರ್ಶನ್ ಜೈಲಿಗೆ ಹೋದ್ಮೇಲೆ ಜ್ಞಾನೋದಯವಾಗಿದೆ ಅನ್ಸುತ್ತೆ. ಹೀಗಾಗಿ ದಾಸ ಪೊಲೀಸ್ ಸ್ಟೇಷನ್ನಲ್ಲಿದ್ರು ಒಂದು ದಿನ ಬಂದು ನೋಡಿರಲಿಲ್ಲ. ಆದರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಕಾಟೇರನಿಗೆ ಎಲ್ಲವೂ ಗೊತ್ತಾಗಿದೆ. ಎಲ್ಲದಕ್ಕಿಂತ ಮೊದಲು ಕುಟುಂಬವೇ ಮುಖ್ಯ ಎಂದೆನಿಸಿದೆ. ಜೈಲಿಗೆ ಬಂದ ಪ್ರಾರಂಭದಲ್ಲೂ ದರ್ಶನ್ ನೋಡಲು ಯಾರೂ ಕೂಡ ಇತ್ತ ಸುಳಿದಿರಲಿಲ್ಲ. ಡಿ ಬಾಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಮೊದಲು ಭೇಟಿ ನೀಡಿ ಮಾತನಾಡಿಸಿದ್ರು. ಬಳಿಕ ಮಗನನ್ನ ಕರೆದುಕೊಂಡು ಬಂದು ಮಾತನಾಡಿಸಿದ್ರು. ಅದಾದ ಬಳಿಕ ತಾಯಿ ಹಾಗೂ ಸಹೋದರ ದಿನಕರ್ ಬಂದು ನೋಡಿದ್ರು. ಆಗಿನಿಂದ ಕುಟುಂಬದ ಮೇಲೆ ಹೆಚ್ಚು ಒಲವು ತೋರಿರೋ ದರ್ಶನ್ಗೆ ಫ್ಯಾಮಿಲಿಯೇ ಫಸ್ಟ್ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಜೈಲಿನಲ್ಲಿ ವಾರಕ್ಕೆ 2 ವಿಸಿಟ್ಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ದರ್ಶನ್ ಮನೆಯವರಿಗೆ ಮೊದಲ ಆದ್ಯತೆ ಅಂತಿದ್ದಾರೆ. ಹಾಗಾಗಿ ಪತ್ನಿ ಹಾಗೂ ಮನೆಯವರಿಗೆ ಈ ಅವಕಾಶ ಮೀಸಲಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ದರ್ಶನ್ ನೋಡಲು ಅವರ ಆಪ್ತರು ಬಂದರೂ ಭೇಟಿಗೆ ನಿರಾಕರಿಸುತ್ತಿದ್ದಾರೆ. ಕಷ್ಟದಲ್ಲಿ ಕೈ ಹಿಡಿದ ಸ್ನೇಹಿತರ ವಿರುದ್ಧ ಮುನಿಸುವ. ಕಷ್ಟದಲ್ಲಿದ್ದಾಗ ಸ್ನೇಹಿತರು ಎನ್ನಿಸಿಕೊಂಡಿರೋರು ಯಾರೂ ಬರಲಿಲ್ಲ. ಹೀಗಾಗಿ ಈಗ ಜೈಲಿನತ್ತ ಬರ್ತಿರೋ ಸ್ನೇಹಿತರನ್ನ ನೋಡಲು ದರ್ಶನ್ ನಿರಾಕರಿಸಿದ್ದಾರೆ. ಹಾಗಾಗಿ ಕಾಟೇರ ಐ ಆಮ್ ಚೇಂಜ್ ಫಾರ್ ಮೈ ಫ್ಯಾಮಿಲಿ ಅಂತಿರೋದು. ಕಷ್ಟದಲ್ಲಿ ಕೈ ಹಿಡಿದ ಪತ್ನಿ ಹಾಗೂ ಮನೆಯವರ ಬಗ್ಗೆ ಪ್ರೀತಿ ಹೆಚ್ಚಾಗಿದ್ದು, ಜೈಲು ಸೇರಿದ ಬಳಿಕ ದಾಸನಿಗೆ ಜ್ಞಾನೋದಯವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋ ದರ್ಶನ್ ಅನ್ನ ನೋಡಬೇಕಂದ್ರೆ ಅವರ ಪರ್ಮಿಷನ್ ಬೇಕೇ ಬೇಕು. ಜೈಲು ಸಿಬ್ಬಂದಿಯ ಜೊತೆಗೆ ಅವರ ಅನುಮತಿಯೂ ಇರಬೇಕಾಗತ್ತೆ. ಇಲ್ಲದಿದ್ರೆ ಒಳಗಡೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವಿಜಯಲಕ್ಷ್ಮಿ ಹಿಡಿತಕ್ಕೆ ಸಿಲುಕಿದ್ರ ದರ್ಶನ್. ಕಾಟೇರನ ಭೇಟಿಗೆ ಪತ್ನಿ ಕೊಡಬೇಕಂತೆ ಪರ್ಮಿಷನ್.
ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ವಾ, ದರ್ಶನ್ ಸ್ಥಿತಿ ಸದ್ಯ ಹಾಗೆ ಆಗಿದೆ. ಮೊದಲು ಹೆಂಡತಿ ಮಾತಿಗೆ ಉಲ್ಟಾ ಹೊಡಿತಿದ್ದ ದಚ್ಚು ಈಗ ಅಮ್ಮವರ ಮಾತಿಗೆ ಸೈ ಸೈ ಅಂತಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಟೇರ ಮುದ್ದೆ ಮುರಿತಿರೋದು ಹಳೆ ವಿಷಯ. ಈಗಾಗಲೇ 4 ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ತೆರಳಿ ಪತಿಯನ್ನ ಭೇಟಿ ಮಾಡಿ ಧೈರ್ಯ ಹೇಳಿದ್ದು ಆಗಿದೆ. ಇದರಿಂದ ಇಬ್ಬರ ಮಧ್ಯೆ ಬಾಂಧವ್ಯ ಮೊದಲಿಗಿಂತಲೂ ಹೆಚ್ಚಾದಂತೆ ಕಾಣ್ತಿದೆ. ಇನ್ಮುಂದೆ ಜೈಲಿಗೆ ಯಾರೇ ಹೋದ್ರು, ದರ್ಶನ್ ಭೇಟಿಗೆ ಯಾರೇ ಮುಂದಾದ್ರೂ ಮೊದಲು ವಿಜಯಲಕ್ಷ್ಮಿ ಅನುಮತಿ ಪಡೆದುಕೊಳ್ಳಬೇಕಂತೆ. ಇಂಥದ್ದೊಂದು ಕಟ್ಟಪ್ಪಣೆಯನ್ನ ಪತ್ನಿ ಹೊರಡಿಸಿದ್ದು, ದಚ್ಚು ಕೂಡ ಇದಕ್ಕೆ ಓಕೆ ಅಂತಿದ್ದಾರೆ. ಈ ವಿಷಯ ಗೊತ್ತಿಲ್ಲದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ ಫ್ಯಾನ್ಸ್ಗೆ ನಿರಾಸೆ ಆಗಿದೆ. ಈ ವಿಷಯ ಗೊತ್ತಿಲ್ಲದೆ ಜೈಲಿನ ಗೇಟ್ ಬಳಿ ದಚ್ಚು ಆಪ್ತ ಸ್ನೇಹಿತ ಹರ್ಷ ಮೇಲಂಟ ತೆರಳಿದ್ರು. ಆದ್ರೆ ದರ್ಶನ್ ಫ್ಯಾಮಿಲಿ ಹೊರತು ಬೇರೆ ಯಾರಿಗೂ ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ವಾಪಸ್ ಕಳಿಸಿದ್ರು. ಅದೇ ರೀತಿ ಡಿ ಬಾಸ್ನ ನೋಡ್ಲೇಬೇಕು ಅಂತ ದಾವಣಗೆರೆಯಿಂದ ಬಂದ ಇಬ್ಬರು ಯುವತಿಯರಿಗೂ ನಿರಾಸೆ ಆಯಿತು. ಬೇಜಾರಾಯ್ತಾ ನಿಮಗೆ? ಒಟ್ನಲ್ಲಿ ದರ್ಶನ್ ಪರಿಸ್ಥಿತಿ ಮನಸ್ಥಿತಿ ಎರಡೂ ಮೊದಲಿನಂತೆ ಇಲ್ಲ. ಇನ್ಮುಂದೆ ಅಮ್ಮವರು ಅನುಮತಿ ಕೊಟ್ರಷ್ಟೇ ಕರಿಯನ ದರ್ಶನ ಸಾಧ್ಯ ಅನ್ನೋ ಹಾಗೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ನ್ಯಾಯಾಂಗ ಬಂಧನ ನಾಳೆ ಅಂತ್ಯವಾಗಲಿದ್ದು, ಈ ವೇಳೆ ಕೋರ್ಟ್ ವಿಚಾರಣೆಯಲ್ಲಿ ಆರೋಗ್ಯದ ಬಗ್ಗೆ ಸಖತ್ ಚರ್ಚೆಯಾಗುವ ಸಾಧ್ಯತೆ ಇದೆ. ಅದೇನಂತೀರಾ? ಈ ಸ್ಟೋರಿ ನೋಡ್ಬಿಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ಕರಿಯನಿಗೆ ಕಾಡ್ತಿದೆಯಾ ಆರೋಗ್ಯ ಸಮಸ್ಯೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಬರೋಬ್ಬರಿ 27 ದಿನ ಆಯಿತು. 27 ದಿನಗಳಲ್ಲಿ ದರ್ಶನ್ಗೆ ಕಾಡಿದ 1-2 ಸಮಸ್ಯೆಗಳು. ಒಮ್ಮೆ ವೆಗ್ ಸಮಸ್ಯೆ ಕಾಡಿದ್ರೆ ಮತ್ತೊಮ್ಮೆ ಊಟ ಸೇರುತ್ತಿಲ್ಲ, ಇನ್ನೊಮ್ಮೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಎಂಬ ಮಾತೇ ಸುದ್ದಿಯಾಯಿತು. ಆದರೆ ಇದೀಗ ಇದರ ಅಸಲಿ ಕಹಾನಿ ಪತ್ತೆಗೆ ಜೈಲು ಸಿಬ್ಬಂದಿ ಮುಂದಾಗಿದ್ದಾರಂತೆ. ಹೌದು, ದರ್ಶನ್ ಆರೋಗ್ಯದಲ್ಲಿ ನಿಜವಾಗಿ ಸಮಸ್ಯೆ ಆಗಿದೆಯಾ, ಇಲ್ಲ ಜೈಲು ವಾಸದಿಂದ ತಪ್ಪಿಸಿಕೊಳ್ಳಲು ಕಳ್ಳಾಟ ಆಡ್ತಿದ್ದಾರಾ ಎಂಬುದಕ್ಕೆ ಜೈಲು ಅಧಿಕಾರಿಗಳು ಬ್ರೇಕ್ ಹಾಕಲು ಮುಂದಾಗಿದ್ದಾರಂತೆ. ಸಮಗ್ರ ಮೆಡಿಕಲ್ ಟೆಸ್ಟ್ ಮಾಡಿಸಲು ಮುಂದಾಗಿದ್ದಾರಂತೆ. ಇದರ ಮಧ್ಯೆ ಗುರುವಾರದ ಕೋರ್ಟ್ ವಿಚಾರಣೆಯಲ್ಲಿ ದರ್ಶನ್ ಪರ ವಕೀಲರು ಸಹ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಲಿದ್ದಾರೆ ಎನ್ನಲಾಗಿದೆ. ಒಂದ್ ವೇಳೆ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿತ್ತಾ, ನಿಜವಾಗಿಯೂ 10 kg ತೂಕ ಇಳಿದಿದೆಯಾ, ವಿಗ್ ತೆಗೆಯಲು ನಿಜವಾದ ಕಾರಣ ಏನು, ಊಟದ